ವನಸುಮದೋಲೆನ್ನ ವನಸುಮದ ಬಗ್ಗೆ ರಾಮಸ್ವಾಮಿಯವರು ಗೋಖಲೆ ಸಂಸ್ಥೆಯಲ್ಲಿ ಒಮ್ಮೆ ಮಾತಾಡ್ತಾ ಹೀಗೆ ಹೇಳಿದರು. ಬಸವಣ್ಣನವರ ವಚನ ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಇದು ಬರೀ ಸಾಹಿತ್ಯಿಕ ರೂಪದಲ್ಲಿ ಅಂಥದ್ದೇನೂ ದೊಡ್ಡದಿಲ್ಲ. ಇದನ್ನು ಯಾರೂ ಹೇಳ್ಬೋದಾಗಿತ್ತು, ಕಲಬೇಡ ಕೊಲಬೇಡ ಅಂತ. ಇದು ಬಸವಣ್ಣನವ್ರ ಬಾಯಿಂದ ಬಂದಿದ್ದಕ್ಕೋಸ್ಕರ ಇದಕ್ಕೆ ಮಹತ್ವ ಬಂತು. ಅದೇ ರೀತಿಯಲ್ಲಿ ಅವ್ರ ಮಾತು DVG ಅವರ ಮಾನಸ ಪುತ್ರರಾದ ಗಣೇಶರು ಒಪ್ತಾರೆ, ವನಸುಮ ಬರೀ ಆ ಹಾಡಿನ ಸಾಹಿತ್ಯಿಕ ರೂಪದಲ್ಲೇನು ದೊಡ್ಡದಿಲ್ಲ, ಆದರೆ ಹೇಳಿದ್ದು DVG ಅನ್ನೋ ಕಾರಣದಿಂದ ಈ ಹಾಡಿಗೆ ಮಹತ್ವ ಬಂದಿದೆ. ವನಸುಮವನ್ನು ನಾನು ಹಲವು ಬಾರಿ ಹಾಡಿದ್ದೀನಿ. ಪ್ರತಿ ಬಾರಿಯೂ DVG ಅವ್ರಿಗೋಸ್ಕರನೇ ಹಾಡಿರುವಂಥದ್ದಾಗಿದೆ. ಕಳೆದ ಬಾರಿ ಈ ಹಾಡನ್ನು ಹಾಡಿದ್ದು ಮಾರ್ಚ್ 17ನೇ ತಾರೀಕು DVG ಅವರ ಜನ್ಮ ದಿನಾಚರಣೆಯಲ್ಲಿ ಒಂದು ಸಮಾರಂಭ ಏರ್ಪಟ್ಟಿತ್ತು ಗೋಖಲೆಯಲ್ಲಿ. ಅವಾಗ ಈ ಹಾಡನ್ನು ಹಾಡಿದೆ. ಮುಂದುಗಡೆ ಮೊದಲನೇ ಸಾಲಿನಲ್ಲಿ ರಾಮಸ್ವಾಮಿಯವರೇ ಕೂತಿದ್ದರು. ಮುಂದಿನ ಸರಿ ಅವ್ರಿಗೋಸ್ಕರ ಹಾಡ್ತೀನಿ ಅನ್ನೋವಂಥದ್ದು ಅವಾಗ ನನಗೂ ಗೊತ್ತಿರಲಿಲ್ಲ. ಈ ಹಾಡಿನ ಪ್ರತಿಯೊಂದು ಪದವು DVG ಅವರಿಗೆ ಹೇಗೆ ಒಪ್ಪುತ್ತೋ ಅದೇ ರೀತಿಯಲ್ಲಿ ರಾಮಸ್ವಾಮಿಯವ್ರಿಗೂ ಒಪ್ಪುತ್ತೆ. ಅವರಿಗಾಗಿ ಈಗ ವನಸುಮ. ವನಸುಮದೋಲೆನ್ನ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯೋ ಮೌನದಿಂ ಬಿರಿದು ನಿಜ ಸೌರಭವ ಸುಸೀನಲವಿಂ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸುಸೀನಲವಿಂ. ತಾನೆಲೆಯ ಪಿಂತೀರ್ದು ದೀನತೆಯ ತೋರಿ, ತಾನೆಲೆಯ ಪಿಂತೀರ್ದು ದೀನತೆಯ ತೋರಿ ಅಭಿಮಾನವನು ತೋರೆದು ಕೃತಕೃತ್ಯತೆಯ ಪಡೆವಂತೆ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ಉಪಕಾರಿ ನಾನು
ಎನ್ನು ಪ್ರಕೃತಿಯು ಜಗಕ್ಕೆಂಬ ವಿಪರೀತ ಮತಿಗನುಳಿದು ಉಪಕಾರಿ ನಾನು ಎನ್ನು ಪ್ರಕೃತಿಯು ಜಗಕ್ಕೆಂಬ ವಿಪರೀತ ಮತಿಗನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜಮಾದೊಳ್ಪಿನಿಂ ಬಾಳ್ವೋಲು ವನ ಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ